ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯೇಸು ಕ್ರಿಸ್ತನ ಕಾಲದಲ್ಲಿ, ಅಂದರೆ ಯೇಸು ಕ್ರಿಸ್ತನು ಹುಟ್ಟಿದಾಗ ಮತ್ತು ಜೀವಿಸಿದ ಸಮಯದಲ್ಲಿ ಭಾರತ ದೇಶದಲ್ಲಿ ಏನು ನಡೆಯುತ್ತಿತ್ತು, ಆ ಕಾಲದ ಭಾರತ ದೇಶ ಹೇಗೆ ಇತ್ತು, ಇವೆಲ್ಲವನ್ನು ನಾವು ಇಂದು ಈ ವಿಡಿಯೋದೊಳಗೆ ನೋಡೋಣ. ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿರಿ. ಯೇಸು ಕ್ರಿಸ್ತನ ಜನನದ ಸಮಯದಲ್ಲಿ, ಯೇಸು ಕ್ರಿಸ್ತನು ಜೀವಿಸಿದ ಸಮಯದಲ್ಲಿ ಸಹ, ಅಂದರೆ ಸುಮಾರು ಕ್ರಿಸ್ತಪೂರ್ವ 4ರಿಂದ ಕ್ರಿಸ್ತಶಕ 30ರ ಒಳಗೆ ಭಾರತ ದೇಶ ಒಂದೇ ದೇಶವಾಗಿ ಇರಲಿಲ್ಲ, ಏಕೀಕೃತ ರಾಷ್ಟ್ರವಾಗಿರಲಿಲ್ಲ. ಭಾರತವು ಅನೇಕ ಚಿಕ್ಕ ಚಿಕ್ಕ ರಾಜ್ಯಗಳಾಗಿ ವಿಭಜಿತವಾಗಿತ್ತು, ಪ್ರತ್ಯೇಕವಾದ ರಾಜ್ಯಗಳಾಗಿ ಇತ್ತು. ಭಾರತ ದೇಶದ ಏಕೀಕೃತವಾದ ಒಂದು ದೇಶವಾಗಿ ಮಾತ್ರ ಇರಲಿಲ್ಲ. ಕ್ರಿಸ್ತಪೂರ್ವ 4ರಿಂದ ಕ್ರಿಸ್ತಶಕ 30ರ ಒಳಗೆ ಭಾರತದಲ್ಲಿ ಕಣ್ವರು, ಶಾತವಾಹನರು, ಚೋಳರು, ಪಾಂಡ್ಯರು, ಚೇರರು ಇಂತಹ ಶಕ್ತಿಶಾಲಿ ವಂಶಗಳು ತಮ್ಮ ತಮ್ಮ ಪ್ರದೇಶಗಳಲ್ಲಿ ಆಳ್ವಿಕೆ ಮಾಡುತ್ತಿದ್ದರು. ಆದುದರಿಂದ ಆ ಕಾಲದ ಭಾರತವು ಒಂದು ದೇಶವಲ್ಲ, ಬದಲಾಗಿ ವಿಭಿನ್ನ ಸಾಮ್ರಾಜ್ಯಗಳ ಒಕ್ಕೂಟವಾಗಿತ್ತು. ಆಗಿನ ಭಾರತ ದೇಶದಲ್ಲಿ ಹಿಂದೂ ಮಹಾಸಾಗರದಿಂದ ಕೆಂಪು ಸಮುದ್ರದವರೆಗೂ ವ್ಯಾಪಾರ ನಡೆಯುತ್ತಿತ್ತು. ಸಮುದ್ರ ಮಾರ್ಗ 2 ಅಭಿವೃದ್ಧಿಯಾಗಿದ್ದವು. ಭಾರತವು ಜಗತ್ತಿನ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ರೋಮನ್ ಸಾಮ್ರಾಜ್ಯ ಮತ್ತು ಯೇಸು ಕ್ರಿಸ್ತನ ಕಾಲ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ ಪ್ರಕಾರ ಯೇಸು ಕ್ರಿಸ್ತನ ಜನನ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಅಗಸ್ಟಸ್ ಸೀಸರ್ ಚಕ್ರವರ್ತಿಯಾಗಿ ಇದ್ದರು ಎಂದು ತಿಳಿಯುತ್ತದೆ. ರೋಮನ್ ಸಾಮ್ರಾಜ್ಯದಲ್ಲಿ ಅದ್ಭುತ ರಸ್ತೆ ವ್ಯವಸ್ಥೆ, ಸುರಕ್ಷಿತ ವ್ಯಾಪಾರ ಮಾರ್ಗ, ಒಂದೇ ರೀತಿಯ ನಾಣ್ಯ ವ್ಯವಸ್ಥೆ, ಸುಧಾರಿತ ನ್ಯಾಯ ವ್ಯವಸ್ಥೆ ಇವೆಲ್ಲವೂ ಹೊಂದಿತ್ತು. ಆ ಕಾಲವನ್ನು ರೋಮನ್ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಆಲ್ ರೋಡ್ಸ್ ಆರ್ ಲೀಡ್ಸ್ ಟು ರೋಮ್ ಎಂಬ ಮಾತು ಕೂಡ ಇದೇ ಆ ಕಾಲಕ್ಕೆ ಸಂಬಂಧಿಸಿದೆ. ಯೇಸು ಕ್ರಿಸ್ತನ ಕಾಲದ ಭಾರತ ರಾಜಕೀಯ ಸ್ಥಿತಿ. ಆ ಸಮಯದಲ್ಲಿ ಭಾರತದ ಪರಿಸ್ಥಿತಿ ಏನು ಎಂದರೆ, ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 1ನೇ ಶತಮಾನದವರೆಗೂ ನೋಡಿದರೆ, ಯೇಸು ಕ್ರಿಸ್ತನು ಜನಿಸಿದ ಸಮಯದಲ್ಲಿ ಭಾರತ ದೇಶದಲ್ಲಿ ಇದ್ದಂತಹ ಪರಿಸ್ಥಿತಿ ನಮಗೆ ಅರ್ಥವಾಗುತ್ತದೆ. ಭಾರತವನ್ನು ಒಂದೇ ಚಕ್ರವರ್ತಿ ಆಳ್ವಿಕೆ ಮಾಡಲಿಲ್ಲ. ಪ್ರಾದೇಶಿಕ ಅಧಿಕಾರಿಗಳು ಪ್ರತ್ಯೇಕ ರಾಜ್ಯಗಳಾಗಿ ಆಳುತ್ತಿದ್ದರು. ವಾಯುವ್ಯ ಭಾರತದಲ್ಲಿ ಇಂಡೋ ಗ್ರೀಕರು ಪ್ರಭಾವವನ್ನು ಹೊಂದಿದ್ದರು. ನಂತರ ಕುಶಾನ್ ಸಾಮ್ರಾಜ್ಯ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿತು. ಕುಶಾನರು ತಮ್ಮ ಯಾಯಾವಾರಿ ಜೀವನ ಶೈಲಿಯನ್ನು ತ್ಯಜಿಸಿದರು, ನಿರಂತರ ಯುದ್ಧ ನೀತಿಯನ್ನು ಬಿಟ್ಟರು, ವಿದೇಶಿ ಸಂಸ್ಕೃತಿಯ ಏಕಾಧಿಕಾರವನ್ನು ಕಡಿಮೆ ಮಾಡಿದರು. ಅವರು ಆಫ್ಘಾನಿಸ್ತಾನ, ಕಾಬೂಲ್, ಕಂದಹಾರ್ ಪ್ರದೇಶಗಳ ಮೇಲೆ ನಿಯಂತ್ರಣ ವಿಸ್ತರಿಸಿದರು. ವಾಯುವ್ಯ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಕುಶಾನರ ಶಕ್ತಿ ಕನಿಷ್ಠನ ಕಾಲದಲ್ಲಿ ಅತ್ಯುನ್ನತ ಹಂತ ತಲುಪಿತು. ಅವರ ರಾಜಧಾನಿಯಾಗಿ ಪುರುಷಪುರ ಇಂದಿನ ಪೇಶಾವರ ಪ್ರಮುಖ ಕೇಂದ್ರವಾಗಿತ್ತು. ಮಧ್ಯ ಭಾರತ ಮತ್ತು ಡೆಕ್ಕನ್ ಪ್ರದೇಶ, ಇಲ್ಲಿ ಶಾತವಾಹನರ ವಂಶ ಇತ್ತು. ಶಾತವಾಹನರು ಆಳ್ವಿಕೆ ಮಾಡುತ್ತಿದ್ದರು. ಚರಿತ್ರೆಕಾರರು ಸಾಧಾರಣವಾಗಿ ಈ ಶಾತವಾಹನರ ಆಳ್ವಿಕೆಯ ಕಾಲವನ್ನು ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 2ನೇ ಶತಮಾನದವರೆಗೂ ವಿಸ್ತರಿಸಿ ಇತ್ತು ಎಂದು ಹೇಳುತ್ತಾರೆ. ಶಾತವಾಹನರು ಕಣ್ವ ವಂಶದವರನ್ನು ಸೋಲಿಸಿದರು. ಈ ಕಣ್ವರಲ್ಲಿ ಮುಖ್ಯವಾಗಿ ಮಗಧನು ಆಳ್ವಿಕೆ ಮಾಡಿದರು, ಅಂದರೆ ಮಗಧದ ಪಾಟೀಲ ಪುತ್ರದ ಪ್ರಭಾವವನ್ನು ಕುಗ್ಗಿಸಿದರು. ಹಾಗೆ ಮಧ್ಯ ಭಾರತ ದೇಶದಲ್ಲಿ ಸ್ವಲ್ಪ ದೇಶಗಳಲ್ಲಿ, ಮುಖ್ಯವಾಗಿ ಪ್ರಸ್ತುತವಾಗಿ ಮಹಾರಾಷ್ಟ್ರ ಹಾಗೆ ಗೋದಾವರಿ ಕಣಿವೆ ಈ ಪ್ರಾಂತ್ಯಗಳಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದರು. ಇನ್ನು ದಕ್ಷಿಣ ಭಾರತ ದೇಶಕ್ಕೆ ಬಂದರೆ, ದಕ್ಷಿಣ ಭಾರತ ದೇಶದಲ್ಲಿ 3 ಪ್ರಧಾನ ರಾಜ್ಯ ವಂಶಗಳು ಆಳ್ವಿಕೆ ಮಾಡುತ್ತಿದ್ದರು. ಅವರು ಚೋಳರು, ಪಾಂಡ್ಯರು, ಚೇರರು. ಇವರನ್ನು ಒಟ್ಟಾಗಿ 3 ಕಿರೀಟಧಾರಿ ರಾಜರು ಎಂದು ಕರೆಯಲಾಗುತ್ತದೆ. ಕೋರಮಂಡಲ ಪ್ರಾಂತ್ಯವನ್ನು ಚೋಳರು ಪರಿಪಾಲನೆ ಮಾಡುತ್ತಿದ್ದರು. ಮದುರೈ ಪ್ರಾಂತ್ಯವನ್ನು ಪಾಂಡ್ಯರು ಪರಿಪಾಲನೆ ಮಾಡುತ್ತಿದ್ದರು. ಕೇರಳ ಮತ್ತು ಪಶ್ಚಿಮ ತೀರದಲ್ಲಿರುವಂತಹ ಪ್ರಾಂತ್ಯಗಳನ್ನು ಚೇರರು ಪರಿಪಾಲನೆ ಮಾಡುತ್ತಿದ್ದರು. ಈ ರಾಜ್ಯಗಳು ವ್ಯಾಪಾರದಲ್ಲೂ ಯುದ್ಧದಲ್ಲೂ ಸಮರ್ಥ ಆಡಳಿತದಲ್ಲಿ ತೊಡಗಿದ್ದವು. ಪೂರ್ವ ಭಾಗದಲ್ಲಿ, ಭಾರತ ದೇಶದ ಪೂರ್ವ ದಿಕ್ಕಿನ ಭಾಗದಲ್ಲಿ ಕಳಿಂಗರು ಇದ್ದರು. ಕಣ್ವ ರಾಜ್ಯವಂಶ ಇತ್ತು. ಇಲ್ಲಿಯೂ ಸಹ ಪ್ರತ್ಯೇಕ ಆಡಳಿತ ಕೇಂದ್ರಗಳು ಇದ್ದವು, ಪರಿಪಾಲನೆ ಮಾಡುತ್ತಿದ್ದರು. ಆಗಿನ ಭಾರತ ದೇಶದ ಪರಿಸ್ಥಿತಿ ಅಂದರೆ, ಇದರಲ್ಲಿ ಪ್ರಮುಖ ನಗರಗಳು ಎಂದರೇನು, ಆಡಳಿತ ಕೇಂದ್ರಗಳು ಎಂದರೇನು,
ಅದರಲ್ಲಿ ಪ್ರಾಮುಖ್ಯವಾದವುಗಳನ್ನು ಮಾತ್ರವೇ ನೋಡೋಣ. ಮೌರ್ಯ ಕಾಲದಲ್ಲಿ ಪಟಲಿಪುತ್ರವು ಮುಖ್ಯ ಪರಿಪಾಲನಾ ಹಾಗೂ ಆಡಳಿತ ಕೇಂದ್ರವಾಗಿತ್ತು. ಮೌರ್ಯರು ತಮ್ಮ ರಾಜ್ಯವನ್ನು ಪಟಲಿಪುತ್ರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿದ್ದರು. ನಂತರದ ಗುಪ್ತ ಸಾಮ್ರಾಜ್ಯದಲ್ಲಿ ಪಟಲಿಪುತ್ರವು ಪ್ರಮುಖ ಆಡಳಿತ ಮತ್ತು ಸೇವಾ ಕೇಂದ್ರವಾಗಿ ಮುಂದುವರಿದಿತ್ತು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ, ವಿಶೇಷವಾಗಿ ಅಶೋಕನ ಆಳ್ವಿಕೆಯ ಸಮಯದಲ್ಲಿ, ಪಟಲಿಪುತ್ರದಲ್ಲಿ ಜನಸಂಖ್ಯೆ ಸುಮಾರು 1,50,000ದಿಂದ 4 ಲಕ್ಷದವರೆಗೂ ಇದ್ದುದಾಗಿ ಅಂದಾಜಿಸಲಾಗುತ್ತದೆ. ಆ ಕಾಲಘಟ್ಟದಲ್ಲಿ ಪಟಲಿಪುತ್ರವು ಪ್ರಪಂಚದ ಅತಿದೊಡ್ಡ ನಗರಗಳಲ್ಲಿ ಒಂದಾಗಿತ್ತು ಎಂಬುದು ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ಪಟಲಿಪುತ್ರದ ಜೊತೆಗೆ ಇತರ ಪ್ರಮುಖ ನಗರಗಳು ಇದ್ದವು. ದಕ್ಷಿಣ ಭಾರತದ ಭಾಗದಲ್ಲಿ ಮದುರೈ ಒಂದು ಪ್ರಮುಖ ಪ್ರಾಂತ್ಯ ಮತ್ತು ನಗರವಾಗಿತ್ತು. ಮಧ್ಯ ಭಾರತದ ಭಾಗದಲ್ಲಿ ಉಜ್ಜಯಿನಿ ಮಹತ್ವದ ಕೇಂದ್ರವಾಗಿತ್ತು. ಉತ್ತರ ಪಶ್ಚಿಮ ಭಾರತದ ಭಾಗದಲ್ಲಿ ಪುರುಷಪುರ, ಇಂದಿನ ಪೇಶಾವರ ಒಂದು ಪ್ರಮುಖ ಪ್ರಾಂತ್ಯವಾಗಿತ್ತು. ಮುಂದಿನ ಕಾಲದಲ್ಲಿ, ವಿಶೇಷವಾಗಿ ಕುಷಾನ್ ಸಾಮ್ರಾಜ್ಯದ ಅವಧಿಯಲ್ಲಿ, ಪುರುಷಪುರ ಪ್ರಧಾನ ರಾಜಧಾನಿ ಹಾಗೂ ಪ್ರಮುಖ ಆಡಳಿತ ಕೇಂದ್ರವಾಗಿ ಬೆಳೆಯಿತು. ಈ ರೀತಿಯಾಗಿ ಭಾರತದಲ್ಲಿ ವಿಭಿನ್ನ ಕಾಲಘಟ್ಟಗಳಲ್ಲಿ ವಿಭಿನ್ನ ನಗರಗಳು ಆಡಳಿತ, ವ್ಯಾಪಾರ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರಗಳಾಗಿ ರೂಪುಗೊಂಡವು. ಇನ್ನು ಧಾರ್ಮಿಕ ಮತ್ತು ಸಂಸ್ಕೃತಿಯ ವಿಷಯಗಳಿಗೆ ಬಂದರೆ, ಇಂಡೋ ಗ್ರೀಕ್ ಆಳ್ವಿಕರ ಪ್ರೋತ್ಸಾಹ ಹಾಗೂ ಅನುಕೂಲಕರ ಪರಿಸ್ಥಿತಿಗಳ ಕಾರಣದಿಂದ ಬೌದ್ಧ ಧರ್ಮಕ್ಕೆ ಉತ್ತಮ ಬೆಂಬಲ ದೊರೆಯಿತು. ಈ ಅನುಕೂಲಗಳನ್ನು ಬಳಸಿಕೊಂಡು ಕುಷಾನ್ ವಂಶದ ಪಾಲಕರು ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಇದರ ಪರಿಣಾಮವಾಗಿ ಬೌದ್ಧ ಧರ್ಮವು ಪುನರ್ಜೀವನ ಪಡೆದುಕೊಂಡಿತು. ಈ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮವು ಮಹತ್ವದ ಚರಿತ್ರೆಯನ್ನು ರೂಪಿಸಿಕೊಂಡು ಅದರ ತತ್ವಜ್ಞಾನ ಮತ್ತು ಉಪದೇಶಗಳು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಅನೇಕ ದೇಶಗಳಿಗೆ ಹರಡಿದವು. ಬೌದ್ಧ ಧರ್ಮದ ಜ್ಞಾನವು ಏಷ್ಯಾದ ವಿವಿಧ ಭಾಗಗಳಿಗೆ ವ್ಯಾಪಕವಾಗಿ ವಿಸ್ತರಿಸಿತು. ಆದಿಕಾಲದಲ್ಲಿ ಬೌದ್ಧ ಧರ್ಮದ ಉಪದೇಶಗಳು ಲಿಖಿತ ರೂಪದಲ್ಲಿರಲಿಲ್ಲ. ಬರವಣಿಗೆ ಸಾಮಾನ್ಯವಾಗಿರದ ಕಾರಣ ಬುದ್ಧನ ಉಪದೇಶಗಳು ಪಾಳಿ ಭಾಷೆಯಲ್ಲಿ ಮೌಖಿಕವಾಗಿ ಮಾತಿನ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಹರಡಲಾಗುತ್ತಿತ್ತು. ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಬೌದ್ಧ ಗ್ರಂಥಗಳನ್ನು ಲಿಖಿತ ರೂಪದಲ್ಲಿ ದಾಖಲಿಸುವ ಕಾರ್ಯ ಪ್ರಾರಂಭವಾಯಿತು. ಇದಕ್ಕೂ ಮುಂಚೆ ಮೌಖಿಕ ಪರಂಪರೆಯ ಪ್ರಧಾನವಾಗಿತ್ತು. ಈ ಸಮಯದಲ್ಲೇ ಇನ್ನೊಂದು ಕಡೆ ಇತರ ಧಾರ್ಮಿಕ ಪರಂಪರೆಗಳು ಸಹ ಸಮಕಾಲೀನವಾಗಿ ಬೆಳೆಯುತ್ತಾ ಬಂದವು. ಈ ರೀತಿ ವಿಭಿನ್ನ ಧರ್ಮಗಳು ಒಂದೇ ಕಾಲಘಟ್ಟದಲ್ಲಿ ಪರಸ್ಪರ ಪ್ರಭಾವ ಬೀರುತ್ತಾ ಅಭಿವೃದ್ಧಿ ಹೊಂದಿದವು. ಭಾರತ ದೇಶಕ್ಕೆ ಒಳಗೆ ಬಂದ ಆರ್ಯರು ತಮ್ಮದೇ ಆದ ನೆನಪುಗಳು, ಸಂಸ್ಕೃತಿ ಹಾಗೂ ನಂಬಿಕೆಗಳ ಜೊತೆಯಲ್ಲಿ ತಂದರು. ಈ ಸಂಸ್ಕೃತಿಗಳ ಮೇಲೆ ಬಾಬಿಲೋನಿಯನ್, ಪರ್ಷಿಯನ್ ಸಾಮ್ರಾಜ್ಯ ಹಾಗೂ ಗ್ರೀಕ್ ಸಂಸ್ಕೃತಿಗಳ ಪ್ರಭಾವವು ಕೆಲವು ಮಟ್ಟಿಗೆ ಕಂಡುಬರುತ್ತದೆ. ವಿಶೇಷವಾಗಿ ಗ್ರೀಕ್ ದೇವರುಗಳು, ಕಲಾ ಶೈಲಿಗಳು ಮತ್ತು ಆಲೋಚನಾ ಪದ್ಧತಿಗಳ ಕೆಲವು ಅಂಶಗಳು ಕಾಲಕ್ರಮೇಣ ಭಾರತೀಯ ಸಂಸ್ಕೃತಿಯೊಂದಿಗೆ ಮಿಶ್ರಣಗೊಂಡವು. ಆರ್ಯರು ತಂದ ಕೆಲವು ಆಚರಣೆಗಳು, ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಪ್ರಾರಂಭದಲ್ಲಿ ನೆನಪುಗಳಾಗಿ ಹಾಗೂ ಅಭ್ಯಾಸಗಳಾಗಿ ಬಳಕೆಯಲ್ಲಿದ್ದವು. ನಂತರ ಅವುಗಳನ್ನು ವ್ಯವಸ್ಥಿತವಾಗಿ ರೂಪಿಸಿ ಧಾರ್ಮಿಕ ಹಾಗೂ ಸಾಮಾಜಿಕ ನಿಯಮಗಳಾಗಿ ಪ್ರಕಟಿಸಲಾಯಿತು. ಈ ಪ್ರಕ್ರಿಯೆಯ ಮೂಲಕ ಆಚಾರ ವಿಚಾರಗಳು, ವಿಧಿವಿಧಾನಗಳು ಮತ್ತು ಸಂಪ್ರದಾಯಗಳು ಕ್ರಮೇಣ ಭಾರತೀಯ ಸಮಾಜದಲ್ಲಿ ಗಾಢವಾಗಿ ನೆಲೆಸಿದವು. ಇದರ ಜೊತೆಗೆ ಪ್ರಕೃತಿ ಪೂಜೆ, ದೇವತೆಗಳ ಮೇಲೆ ವಿಶ್ವಾಸ, ಯಜ್ಞ ಯಾಗಗಳಂತಹ ಆಚರಣೆಗಳು ಅಭ್ಯಾಸವಾಗಿ ಮುಂದುವರೆದವು. ಈ ನಂಬಿಕೆಗಳು ಕಾಲಕಾಲಕ್ಕೆ ರೂಪಾಂತರಗೊಂಡು ಸಂಪ್ರದಾಯಗಳಾಗಿ ಬದಲಾದವು. ಆರ್ಯರು ತಮ್ಮ ಧಾರ್ಮಿಕ ಕಲ್ಪನೆಗಳನ್ನು ಸ್ಥಳೀಯ ಸಂಸ್ಕೃತಿಗಳೊಂದಿಗೆ ಹೊಂದಿಕೊಳ್ಳುವ ಮೂಲಕ ಅವುಗಳನ್ನು ಹೆಚ್ಚು ವ್ಯಾಪಕಗೊಳಿಸಿದರು. ಆದರೆ ಕಾಲಕ್ರಮೇಣ ಉತ್ತರ ಭಾರತ ಆರ್ಯ ಪರಂಪರೆಗಳ ಮತ್ತು ದಕ್ಷಿಣ ಭಾರತದ ಸ್ಥಳೀಯ ಸಂಪ್ರದಾಯಗಳು ಪರಸ್ಪರ ಪ್ರಭಾವ ಬೀರಿಕೊಂಡು ಭಾರತೀಯ ಸಂಸ್ಕೃತಿಯ ಸಮಗ್ರ ರೂಪುಗೊಳ್ಳುವಿಕೆಗೆ ಕಾರಣವಾದವು. ತಮಿಳುನಾಡಿನಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅತ್ಯಂತ ಶಕ್ತಿವಂತವಾಗಿ ಬೆಳೆಯುತ್ತಿದ್ದ ಒಂದು ಕಾಲಘಟ್ಟವನ್ನು ಸಂಗಮ ಕಾಲ ಎಂದು ಕರೆಯುತ್ತಾರೆ. ಈ ಸಂಗಮ ಕಾಲದಲ್ಲಿ ಸಂಗಮ ಅಕಾಡೆಮಿಗಳಲ್ಲಿ ಮೊದಲ ಬಾರಿಗೆ ತಮಿಳು ಸಾಹಿತ್ಯವನ್ನು ವ್ಯವಸ್ಥಾಪಿತವಾಗಿ ರಚಿಸಲಾಯಿತು. ತಮಿಳು ಭಾಷೆ ಈ ಕಾಲದಲ್ಲಿ ಅತ್ಯಂತ ಪ್ರಾಚೀನ ಹಾಗೂ ಸಮೃದ್ಧ ಸಾಹಿತ್ಯ ಭಾಷೆಯಾಗಿ ರೂಪುಗೊಂಡಿತು. ಸಂಗಮ ಸಾಹಿತ್ಯದಲ್ಲಿ ಸಮಾಜ, ರಾಜಕೀಯ, ಸಂಸ್ಕೃತಿ, ಆರ್ಥಿಕ ಜೀವನ, ಯುದ್ಧಗಳು, ವ್ಯಾಪಾರ ಮತ್ತು ಜನಜೀವನಕ್ಕೆ ಸಂಬಂಧಿಸಿದ ಅನೇಕ ಅಮೂಲ್ಯ ದಾಖಲೆಗಳು ಲಭ್ಯವಿವೆ. ಈ ಸಾಹಿತ್ಯವು ಭಾರತ ದೇಶದ ಪ್ರಾಚೀನ ಇತಿಹಾಸದಿಂದ ಮಧ್ಯಯುಗದ ಇತಿಹಾಸದ ನಡುವಿನ ಸಂಪರ್ಕವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸಂಗಮ ಕಾಲವು ಯೇಸುಕ್ರಿಸ್ತನ ಕಾಲಕ್ಕೆ ಸಮಕಾಲೀನವಾಗಿದ್ದು, ಆ ಸಮಯದಲ್ಲಿ ಭಾರತ ಮತ್ತು ಪಶ್ಚಿಮ ದೇಶ ನಡುವೆ ನಿಕಟ ಸಂಪರ್ಕ ಇತ್ತು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು
ದೊರಕುತ್ತವೆ. ವಿಶೇಷವಾಗಿ ಸಮುದ್ರ ವ್ಯಾಪಾರದ ಮೂಲಕ ಈ ಸಂಪರ್ಕ ವಿಸ್ತಾರಗೊಂಡಿತು. ಕ್ರಿಸ್ತಶಕ ಮೊದಲನೇ ಶತಮಾನದಲ್ಲಿ ರಚಿತವಾದ ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಎಂಬ ಗ್ರೀಕ್ ರೋಮನ್ ವ್ಯಾಪಾರಿಯ ಗ್ರಂಥವು ಈ ಸಮುದ್ರ ವ್ಯಾಪಾರದ ಮಹತ್ವವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಈ ಗ್ರಂಥದಲ್ಲಿ ಈಜಿಪ್ಟ್, ಅರೇಬಿಯಾ ಮತ್ತು ಭಾರತ ದೇಶಗಳ ನಡುವೆ ನಡೆದ ವ್ಯಾಪಾರ ವ್ಯವಸ್ಥೆಯನ್ನು ವಿವರಿಸಲಾಗಿದೆ. ಭಾರತದ ವಿವಿಧ ಪ್ರಾಂತ್ಯಗಳು, ವಿಶೇಷವಾಗಿ ಕೇರಳ ಮತ್ತು ತಮಿಳುನಾಡಿನ ಕರಾವಳಿ ನಗರಗಳು ರೋಮನ್ ವ್ಯಾಪಾರಿಗಳ ಪ್ರಮುಖ ಕೇಂದ್ರಗಳಾಗಿದ್ದವು. ಮಸಾಲೆ, ಮುತ್ತು, ಬಟ್ಟೆ, ದಂತ, ಮೌಲ್ಯವಂತ ರತ್ನಗಳು ಮುಂತಾದ ವಸ್ತುಗಳು ವ್ಯಾಪಾರದ ಮೂಲಕ ವಿನಿಮಯವಾಗುತ್ತಿದ್ದವು. ಈ ವ್ಯಾಪಾರ ಚಟುವಟಿಕೆಗಳಿಂದ ಭಾರತ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿತು. ಕೆಂಪು ಸಮುದ್ರದಿಂದ ಅರಬ್ಬಿ ಸಮುದ್ರದವರೆಗೆ ವ್ಯಾಪಕವಾದ ಸಮಗ್ರ ವಾಣಿಜ್ಯ ಮಾರ್ಗಗಳು ಇದ್ದವು. ಈ ಮಾರ್ಗಗಳ ಮೂಲಕ ವಸ್ತುಗಳು ಸುಲಭವಾಗಿ ಸಾಗಾಣಿಕೆ ಆಗುತ್ತಿತ್ತು. ವ್ಯಾಪಾರವು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿ ನಡೆಯುತ್ತಿತ್ತು. ಈ ರೀತಿ ಭಾರತ ದೇಶವು ಪ್ರಾಚೀನ ಕಾಲದಲ್ಲೇ ವಿಶ್ವ ವ್ಯಾಪಾರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದವು. ಭಾರತದಲ್ಲಿ ಯುದ್ಧದ ಆನೆಗಳ ಬಳಕೆ ಪ್ರಾಚೀನ ಕಾಲದಿಂದಲೂ ಕಂಡುಬರುತ್ತದೆ. ಭಾರತೀಯ ಸೇನಾ ವ್ಯವಸ್ಥೆಯಲ್ಲಿ ಆನೆಗಳು ಪ್ರಮುಖ ಪಾತ್ರ ವಹಿಸಿದವು ಎಂಬುದು ಇತಿಹಾತ್ಮಕ ದಾಖಲೆಗಳಿಂದ ತಿಳಿದುಬರುತ್ತದೆ. ಇಂತಹ ಸ್ಥಿತಿಗತಿಗಳು ಯೇಸುಕ್ರಿಸ್ತನು ಹುಟ್ಟಿದಾಗ ಹಾಗೂ ಜೀವಿಸಿದ ಕಾಲದಲ್ಲಿಯೂ ಭಾರತದಲ್ಲಿ ಮುಂದುವರಿದಿದ್ದವು. ಯೇಸುಕ್ರಿಸ್ತನ ಜನನ ಮತ್ತು ಆತನ ಜೀವನ ಕಾಲದಲ್ಲಿ ಭಾರತವು ರಾಜಕೀಯ ಮತ್ತು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಕ್ರಿಯವಾಗಿದ್ದ ದೇಶವಾಗಿತ್ತು. ಮೊದಲನೇ ಶತಮಾನದಲ್ಲೇ ಅಪೊಸ್ತಲನಾದ ತೋಮನು ಭಾರತಕ್ಕೆ ಬಂದು ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದರು ಎಂಬ ಪರಂಪರೆ ಮತ್ತು ಐತಿಹಾಸಿಕ ಉಲ್ಲೇಖಗಳು ಲಭ್ಯವಿದೆ. ಇದರಿಂದ ಕ್ರೈಸ್ತ ಧರ್ಮವು ಮೊದಲನೇ ಶತಮಾನದಿಂದಲೇ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ತಿಳಿದುಬರುತ್ತದೆ. 3ನೇ ಶತಮಾನದ ಆರಂಭದಲ್ಲಿ ಬರೆಯಲ್ಪಟ್ಟ ಆಕ್ಟ್ಸ್ ಆಫ್ ಥಾಮಸ್ ಎಂಬ ಗ್ರಂಥ ಪ್ರಕಾರ ತೋಮನು ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕೇರಳ ಪ್ರದೇಶದಲ್ಲಿ ಕ್ರೈಸ್ತ ಸಮುದಾಯವನ್ನು ಸ್ಥಾಪಿಸಿದರು ಎಂದು ಹೇಳಲಾಗಿದೆ. ಆ ಕಾಲದಲ್ಲಿ ಗೊಂಡೋಪಾರಸ್ ಎಂಬ ರಾಜನು ಆಳ್ವಿಕೆ ಮಾಡುತ್ತಿದ್ದನು. ಈ ಗೊಂಡೋಪಾರಸ್ ರಾಜನು ಇಂಡೋ-ಪಾರ್ಥಿಯನ್ ವಂಶದ ಆಡಳಿತಗಾರನಾಗಿದ್ದು ಅವನ ಹೆಸರಿರುವ ನಾಣ್ಯಗಳು ದೊರೆತಿದ್ದವು. ಇತಿಹಾಸದ ದೃಢ ಪುರಾವೆಯಾಗಿದೆ. ಈ ನಾಣ್ಯಗಳು ಮತ್ತು ಇತರ ಪುರಾತತ್ವ ವಸ್ತುಗಳು ಅವನ ಅಸ್ತಿತ್ವವನ್ನು ದೃಢೀಕರಿಸುತ್ತವೆ. ಈ ಪುರಾವೆಗಳ ಆಧಾರದಿಂದ ತೋಮನು ಮೊದಲನೇ ಶತಮಾನದಲ್ಲೇ ಭಾರತಕ್ಕೆ ಬಂದು ತನ್ನ ಮಿಷನರಿ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಎಂಬುದು ತಿಳಿಯುತ್ತದೆ. ಆದುದರಿಂದ ಕ್ರೈಸ್ತ ಧರ್ಮವು ಮೊದಲನೇ ಶತಮಾನದಿಂದ ಇಂದಿನವರೆಗೂ ಭಾರತದಲ್ಲಿ ನಿರಂತರವಾಗಿ ಇರುವ ಧರ್ಮವಾಗಿದೆ ಎಂದು ಹೇಳಬಹುದು. ಇವುಗಳಿಗೆ ಆಧಾರವಾಗುವ ಮತ್ತೊಂದು ಮಹತ್ವದ ಉಲ್ಲೇಖವೇನೆಂದರೆ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸೇರಿದ ಗ್ರೀಕ್ ರಾಯಭಾರಿ ಮೆಗಾಸ್ತನೀಸ್ ಬರೆದ ಯುದ್ಧ ಹಾಗೂ ಆಡಳಿತ ಸಂಬಂಧಿತ ವಿವರಣೆಗಳು. ಅವನು ಯೇಸು ಕ್ರಿಸ್ತನ ಜನನಕ್ಕಿಂತ ಮುಂಚೆ ಭಾರತದ ಆಡಳಿತ ವ್ಯವಸ್ಥೆ, ಸಮಾಜ ಮತ್ತು ರಾಜಕೀಯ ಸ್ಥಿತಿಗಳನ್ನು ವಿವರಿಸಿದ್ದಾರೆ. ಈ ಬರಹಗಳಿಂದ ಪ್ರಾಚೀನ ಭಾರತದ ಉನ್ನತ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಲಭ್ಯವಾಗುತ್ತದೆ. ಮೊದಲನೇ ಶತಮಾನದಲ್ಲಿ ರೋಮನ್ ಜಗತ್ತು ಮತ್ತು ಭಾರತೀಯ ತೀರ ಪ್ರದೇಶಗಳ ನಡುವೆ ನೇರ ಸಮುದ್ರ ವ್ಯಾಪಾರ ಇತ್ತು ಎಂಬುದು ವಾಣಿಜ್ಯ ದಾಖಲೆಗಳು ತಿಳಿಸುತ್ತವೆ. ಇದು ಭಾರತವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದನ್ನು ಸೂಚಿಸುತ್ತದೆ. ಇದಲ್ಲದೆ 3ನೇ ಶತಮಾನಕ್ಕೆ ಮುಂಚೆಯೇ ಅಶೋಕ ಮಹಾರಾಜನ ಶಾಸನಗಳು ಭಾರತದಲ್ಲಿ ಕಲ್ಲುಗಳ ಮೇಲೆ ಕೆತ್ತಲ್ಪಟ್ಟಿದ್ದವು. ಈ ಶಾಸನಗಳು ಭಾರತೀಯರ ಬದುಕು, ಧರ್ಮ, ನೈತಿಕತೆ ಮತ್ತು ಆಡಳಿತ ಕುರಿತು ದೊರೆಯುವ ಅತ್ಯಂತ ಹಳೆಯ ಹಾಗೂ ವಿಶ್ವಾಸಾರ್ಹ ದಾಖಲೆಗಳಾಗಿವೆ. ಅನಂತರ 1ನೇ ಶತಮಾನಕ್ಕೆ ಸೇರಿದ ತಮಿಳು ಸಂಗಮ್ ಸಾಹಿತ್ಯ ದಕ್ಷಿಣ ಭಾರತದ ರಾಜ್ಯಗಳು, ಸಮಾಜ, ಸಂಸ್ಕೃತಿ ಮತ್ತು ಆರ್ಥಿಕ ಜೀವನದ ಕುರಿತು ವಿವರಣೆಗಳು ನೀಡುತ್ತದೆ. ಈ ಸಾಹಿತ್ಯ ದಾಖಲೆಗಳ ಜೊತೆಗೆ ಇಂಡೋ ಗ್ರೀಕ್, ಶಾತವಾಹನ ಹಾಗೂ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳ ನಾಣ್ಯಗಳು ಪುರಾತತ್ವದ ಮಹತ್ವದ ಪುರಾವೆಗಳಾಗಿವೆ. ಮತ್ತೊಂದೆಡೆ 1ನೇ ಶತಮಾನದ ಘಟನೆಗಳನ್ನು ಆಧಾರವಾಗಿ ತೆಗೆದುಕೊಂಡು 3ನೇ ಶತಮಾನದಲ್ಲಿ ಬರೆಯಲ್ಪಟ್ಟ ಆಕ್ಟ್ಸ್ ಆಫ್ ಥಾಮಸ್ ಗ್ರಂಥವು ಕಿಂಗ್ ಗೊಂಡೋಪಾರಸ್ ಮತ್ತು ಸಂತ ತೋಮರ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಇತಿಹಾಸಕಾರರು ಸಂಗ್ರಹಿಸಿದ ಈ ಎಲ್ಲ ದಾಖಲೆಗಳು, ಶಾಸನಗಳು, ನಾಣ್ಯಗಳು, ಸಾಹಿತ್ಯ ಮತ್ತು ಪ್ರಾಚೀನ ಭಾರತದ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಮಗೆ ಬಹಳ ಉಪಯುಕ್ತವಾಗಿವೆ. ಚರಿತ್ರೆಗಾರರ ದೃಢೀಕರಿಸಿದ ವಿಷಯಗಳ ಕುರಿತು ತಿಳಿಸುವುದಕ್ಕೆ ಇಂತಹ ರೆಕಾರ್ಡ್ಸ್ ಎಂಬುದು ನಮಗೆ ಉಪಯೋಗಕ್ಕೆ ಬರುತ್ತದೆ. ಈ ಎಲ್ಲ ವಿಷಯಗಳು ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೂ ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ
ಮಾಡುತ್ತೇನೆ. ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಇದ್ದು ಸದಾ ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.